ಮುಂಬೈ ತುಳು ಕನ್ನಡಿಗರ ಪ್ರಥಮ ಧಾರ್ಮಿಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಶ್ರೀಮದ್ ಭಾರತ ಮಂಡಳಿಯ 146ನೇ ಸಮಾಪ್ತಿ ಮಂಗಳೋತ್ಸವವು ಫೆಬ್ರವರಿ 17ರಂದು ಅಂಧೇರಿ ಪಶ್ಚಿಮ ಮಂಡಳಿ ಸಂಚಾಲಕತ್ವದ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಲೋಕನಾಥ್ ಪಿ ಕಾಂಚನ್ ಮಂಡಳಿಯ ಬಗ್ಗೆ ಹಾಗೂ 146ನೇ ಮಂಗಳೋತ್ಸವದ ಬಗ್ಗೆ ವಿವರಣೆ ನೀಡಿದರು. ಕಣ್ಣಂಗಾರು ರಾಮಪಂಜಿತಾನ 1272 ಇಸವಿಡತಾನಕ್ಕೆ ಪ್ರಾರಂಭ ಪನ್ಮೆ ಮಲ್ತದ್ದು ಇನಿಕ್ 145 ವರ್ಷ ತಾನೇನಿಕ್ ಈ ಮಂಡಳಿಗೆ ತಾನೇಕ್ ಪ್ರಾರಂಭವಾದ ಆದೊಂಡು ತಾನು ಈ 145 ವರ್ಷ ತಾನಿಗೆ ಮಂಡಲದ ಕೀರ್ತಿ ತಾನು ಬೆಳಗೊಂದು ಹೋಯ್ತಾನ ಒಂದು ಲಕ್ಷ್ಮೀನಾರಾಯಣ ದೇವರನ್ನ ದಯೆ ಕೃಪೆ ಅನ್ನ ಆಶೀರ್ವಾದ ಪಂಡ್ರೆ ಸಂತೋಷ ಪಡವೆ. ಪ್ರತಿ ವರ್ಷಲ ಎಂಕಲು ಒಂಜೊಂಜಿ ಗ್ರಂಥನು ತಾನು ಪಾರಾಯಣಗೆ ತಾನು ಇದು ಐತ ಮಂಗಳೋತ್ಸವ ತಾನು ಪ್ರತಿ ವರ್ಷಲ ಎಂಕಲು ಮಲ್ತೊಂದಿತ್ತ ಅವೇ ಪ್ರಕಾರವಾದ ಈ ಸಂದರ್ಭ ತಾನು ಜೂನೂರು ತಾನಿಗೆ ಉತ್ತಮ ರಾಮ ಕಥೆ ಪನ್ಮಿನ ಪುಣ್ಯ ಗ್ರಂಥನ ತಾನು ಪ್ರವಚನಗೂ ತಾನು ಇದು ಆಜಿ ಜನ ದೀಕ್ಷೆಗೆ ಪನ್ಮಿನ ಕೊರ್ದು ಅಕನ ಮುಖಾಂತರವಾದ ಏನಕ್ಕೆ ಈ ಕಾರ್ಯಕ್ರಮವನ್ನು ತಾನಿಗೆ ಮಲ್ತೊಂದು ನೆನಕ್ಕೆ ಐತ ಸಮಾಪ್ತಿ ಮಂಗಳೋತ್ಸವವನ್ನು ಕೋಡದ ದಿನಲ ಅಂಚನೆ ಇನಿತ ದಿನ ಎಂಕಲು ಆಚರಣೆ ಪನ್ಮೆ ತಾನು ಮಲ್ತಲ್ಲ ಆತೆ ಮಾತ್ರವದ್ದು ಆಜಿ ಜನಗೂ ದೀಕ್ಷೆಯ ಪನ್ನೆ ಕೊಡ್ತಿಲ್ಲ ಅಕನ ಮುಖಾಂತರವಾದ ಎನಿಕೆ ವರಂಬ ತಿಂಗಳು ಈ ಪಾರಾಯಣ ತಾನು ನಿಕ್ ನಿರ್ವಿಘ್ನಗಳು ತಾನು ನಡೆಸೊಂದು ಬರ್ತನ ಅಂಜನೆ ರಡ್ಡದಿಂತ ಕಾರ್ಯಕ್ರಮ ಎಂಗನ ಆರಾಧ್ಯ ದೇವರಾದ ಲಕ್ಷ್ಮೀನಾರಾಯಣ ದೇವರ ತಾನು ಉತ್ತಮ ರೀತಿಯಲ್ಲಿ ಮಲ್ಪಾದು ಗುರಿ ಈ ಸ್ಥಳಡು ತಾನು ನಿರಂತರವಾದ ಎನಿಕೆ ಪ್ರವಚನ ಭಜನ ಕೀರ್ತನೆ ಆ ಒಂದು ಬರಬಲೆಕ ತಾನು ಭಗವಂತನಿಗೆ ಆಶೀರ್ವಾದ ಕೊಡು ಮಂಡಲದ ಕೀರ್ತನೆ ತಾನು ಭಗವಂತೆ ತಾನು ಮೆರಪಾದು ಕೊರಡು ಓಪನ್ ಬೆಲೆಕ ಎನಿಕೆ ಆ ಭಗವಂತನ ಪ್ರಾರ್ಥನೆ ಎಂಗಳು ಮಲ್ತೊಂದಿಲ್ಲ. ಮಂಗಳೋತ್ಸವದಂದು ಬೆಳಿಗ್ಗೆ ವಿವಿಧ ಭಜನಾ ಮಂಡಳಿಯವರಿಂದ ಭಜನೆ ನಡೆಯಿತು. ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ, ಶ್ರೀ ಮಹಾಲಕ್ಷ್ಮಿ ಬಾಲ ಭಜನಾ ವೃಂದ ಅಂಧೇರಿ, ಶ್ರೀ ಹನುಮಾನ್ ಭಜನಾ ಮಂಡಳಿ ದಹಿಸರ್, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಪೋರ್ಟ್, ಶ್ರೀಮದ್ ಭಾರತ ಮಂಡಳಿ ಇದರ ಸದಸ್ಯರು ಭಜನಾ ಕಾರ್ಯಕ್ರಮ ನೀಡಿದರು.
ದೇವಿ ನಿನ್ನ ಅಡಿಗಳ ವಂದಿಸುವೆನು. ಗುಡಿ ದೇವಿ ನಿನ್ನ ಅಡಿಗಳ ವಂದಿಸುವೆನು. ನುಡಿ ತಮ್ಮ ಶುಭ ನುಡಿಯ ಕೊಡು ದಿವ್ಯ ಮತಿಯ. 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 ಶಾರದೆ ಸದಾ ನುಡಿಯೇ ಶರಣ ತೋರಿದೆ. ಹರಿಹರ ಪುತ್ರನೇ ಗಣೇಶ ಸೋದರನೇ. ಹರಿಹರ ಪುತ್ರನೇ ಗಣೇಶ ಸೋದರನೇ. ಮಹಿಷೇ ಮರ್ದನನೇ ನಿನಗೆ ಶರಣು. ಮಹಿಷೇ ಮರ್ದನನೇ ನಿನಗೆ ಶರಣು. ಬೆಟ್ಟದ ಮೇಲೊಂದು ಗುಡಿಯ ಮಾಡಿ ಕುಳಿತಿರುವ ಸ್ವಾಮಿಯೇ ನಿನಗೆ ಶರಣು. ಬೆಟ್ಟದ ಮೇಲೊಂದು ಗುಡಿಯ ಮಾಡಿ ಕುಳಿತಿರುವ ಸ್ವಾಮಿಯೇ ನಿನಗೆ ಶರಣು.
ಭಜನೆ ನಡೆಯುತ್ತಿದ್ದಂತೆ ಗುರುಪ್ರಸಾದ್ ಭಟ್ ಅವರ ಪೌರೋಹಿತ್ಯದಲ್ಲಿ ಉತ್ತರ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಂಥ ಪಾರಾಯಣದಲ್ಲಿ ಅರ್ಥ ವಿವರಣೆ ನೀಡುತ್ತಿರುವ ಸಮಾಜ ಸೇವಕಿ, ಗಾಯಕಿ, ಸಂಗೀತ ನೃತ್ಯದಲ್ಲಿ ಪರಿಣಿತಿ ಹೊಂದಿರುವ ಪುಷ್ಪಾ ಗೋಪಾಲ್ ಬಂಗೇರ ಮಲ್ಪೆ ಇವರನ್ನು ಮಂಡಳಿಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಪುಷ್ಪ ಬಂಗೇರ, ತಂದೆ ತಾಯಿ ಮಾಡಿದ ಪುಣ್ಯದ ಫಲ ಹಾಗೂ ದೇವರು ಕರುಣಿಸಿದ ಭಾಗ್ಯ ಎಂದು ನುಡಿದರು. ಭಕ್ತ ಬಂಧುಗಳಿಂದ ಮಾತಿರಲ್ಲ, ಆಶೀರ್ವಾದ ನೋಡೋದಿಲ್ಲ ಅಂಚೆ ಆ ಭಗವಂತನ ಮುಲ್ಪ ಹೆಚ್ಚೆ ಅನ್ ಪಾತಿರುಚಿ ಹೇಗೆ ಬಂದಾಗ ಆ ಭಗವಂತನ ಸನ್ನಿಧಿಗಳು ಯಾನು ಕುಲ್ಲೋಡು ಪಣ್ಣಿನ ನನಗೆ ಎನ್ನ ಪುಣ್ಯವತ್ತು ಅವು ಎನ್ನ ಪೆಮ್ಮನಗಳು ಮಂದಿ ನಚ್ಚಿನ ಪುಣ್ಯಡಾದಿ ಎಂಕ್ ಯಾವ ಪುಣ್ಯೋಲ್ಲಗಳು ಕುಲ್ಲೇರಿಲ್ಲ ಅವು ಆ ಭಾಗ್ಯ ಹೆಂಗೆ ದಿಕ್ಕದಡು ಅಂಚ ಅವು ದೇವರೇ ಕೊಡ್ತೀನಿ ಅಂಚಿತ್ರ ಭಾಗ್ಯ ಇತ್ತೆ ಆರೇ ಏನನ್ನು ಲೆತ್ತದು ಆರೇ ಕೊರ್ಪೆ ನಂಚ ಅದನ್ನ ಪ್ರಸಾದ ಪಂಡದು ಏನು ಸ್ವೀಕಾರ ಮಲ್ಪೆ ಅಂಚೆ ಪ್ರತಿಭೆನ ಗುರುತಿಸಿ ಅದು ಮಂಡಲದಾಗಲು ಸತ್ಕಾರ ಮಲ್ತೇನೆ ಅಂಚ ಅದಾಗಲಿಗೆ ಧನ್ಯವಾದ ಮಲ್ಪೆ ಎನ್ನ ಕರ್ತವ್ಯವಾದ ಅಂಚ ಅದು ಮಧ್ಭಾರತ ಮಂಡಲಿಗೆ ಏನು ಧನ್ಯವಾದ ಮಲ್ಪೆ. ಬಳಿಕ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಮಹಾಪೂಜೆ ನಡೆದು ಹರಕೆ ಸಮರ್ಪಿಸಲಾಯಿತು. ಮಹಾಪೂಜೆಯಾದ ಬಳಿಕ ಪಲ್ಲಪೂಜೆ ನೆರವೇರಿತು. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಗೆ ದಾನ ನೀಡಿದ ಮಹನೀಯರನ್ನು ಪ್ರಸಾದ ನೀಡಿ ಗೌರವಿಸಲಾಯಿತು. ನಂತರ
ಮಂದಿರದ ಬಲಭಾಗದಲ್ಲಿ ಸುಂದರವಾಗಿ ಪುಷ್ಪಾಲಂಕೃತಗೊಂಡ ಮಂಟಪದ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಅರ್ಚಕರಾದ ಪುರಂದರ್ ಅಮೀನ್ ಅವರು ಮಹಾ ಆರತಿ ಬೆಳಗಿದರು. ಸೇರಿದ್ದ ಭಕ್ತರು ಶ್ರೀದೇವರ ತೀರ್ಥಪ್ರಸಾದ ಸ್ವೀಕರಿಸಿದರು. ಸುಮಾರು 2,000ಕ್ಕೂ ಮಿಕ್ಕಿ ಜನರು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದರು. ಸಂಜೆ 4 ಗಂಟೆಗೆ ಶ್ರೀದೇವರ ಮೂರ್ತಿಯನ್ನು ಅವಭೃತ ಸ್ನಾನಕ್ಕೆ ಕೊಂಡೊಯ್ಯಲಾಯಿತು. ಶ್ರೀಮದ್ ಭಾರತ ಮಂಡಳಿಯ ಅಧ್ಯಕ್ಷ ಜಗನ್ನಾಥ್ ಪಿ ಪುತ್ರನ್, ಉಪಾಧ್ಯಕ್ಷರಾದ ನಾಗೇಶ್ ಎಲ್ ಮೆಂಡನ್, ಗೋವಿಂದ್ ಎನ್ ಪುತ್ರನ್, ಪ್ರಧಾನ ಕಾರ್ಯದರ್ಶಿ ಲೋಕನಾಥ್ ಪಿ ಕಾಂಚನ್,
ಜೊತೆ ಕಾರ್ಯದರ್ಶಿಗಳಾದ ಹರಿಶ್ಚಂದ್ರ ಸಿ ಕಾಂಚನ್, ಮೋಹನ್ ದಾಸ್ ಓಡಿ ಮೆಂಡನ್, ಗೌರವ ಪ್ರಧಾನ ಕೋಶಾಧಿಕಾರಿ ಕೇಶವ್ ಆರ್ ಪುತ್ರನ್, ಜೊತೆ ಕಾರ್ಯದರ್ಶಿಗಳಾದ ಶ್ಯಾಮ್ ಕೆ ಪುತ್ರನ್, ಅಶೋಕ್ ಎನ್ ಸುವರ್ಣ, ಪಾರುಪತ್ಯಗಾರರು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಮಹಿಳಾ ಸದಸ್ಯರು, ಮೊಗವೀರ್ ಗಾರ್ಡ್ಸ್ನ ಸದಸ್ಯರು ವಾರ್ಷಿಕ ಮಂಗಳೋತ್ಸವ ಸಾಂಗವಾಗಿ ಯಶಸ್ವಿಯಾಗಿ ಜರುಗುವಲ್ಲಿ ಶ್ರಮಿಸಿದರು. ಈ ವರ್ಷದ ಪಾರಾಯಣದಲ್ಲಿ ವಾಚಕರಾಗಿ ಶೋಭಾ ವಿ ಬಂಗೇರ, ಅರ್ಥಧಾರಿಯಾಗಿ ಪುಷ್ಪಾ ಜಿ ಬಂಗೇರ, ಅರ್ಚಕ ಪುರಂದರ್ ಅಮೀನ್, ಚಾಮರ ಸೇವಕರಾಗಿ ಎಚ್ ಮಹಾಬಲ ಮತ್ತು ಮೋಹನ್ ದಾಸ್ ಓಡಿ ಮೆಂಡನ್, ಜನಮೇಜರಾಯ ಹರಿಶ್ಚಂದ್ರ ಸಿ ಕಾಂಚನ್, ಪೂಜಾ ಮೇಲ್ವಿಚಾರಕರಾಗಿ ವಾಸು ಎಸ್ ಉಪ್ಪೂರು ದೀಕ್ಷೆ ಪಡೆದಿದ್ದರು. ಎಲ್ಲರ ಸಹಕಾರದಿಂದ 146ನೇ ಮಂಗಳೋತ್ಸವ ಸಂಭ್ರಮ ಸಡಗರದಿಂದ ನಡೆಯಿತು ಎಂದು ಪ್ರಧಾನ ಕೋಶಾಧಿಕಾರಿ ಕೇಶವ್ ಆರ್ ಪುತ್ರನ್ ನಮ್ಮ ಪ್ರತಿನಿಧಿಗೆ ತಿಳಿಸಿದರು. ಶ್ರೀ ಮಧ್ವರದ ಮಂಡಲದ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನಡು 145 ವರ್ಷದ ವಾರ್ಷಿಕ ಸಮಸ್ತಿ ಮಂಗಳೋತ್ಸವ ಭಾರಿ ಸಂಭ್ರಮಡು ಸಡಗರಡು ಗೌಜಿಡು ಬಾರಿ ಭಕ್ತರ ತನುಮಂದರೋಡು ఆయన ಮಂಡ ಭಾರಿ ಸಂತೋಷ ಒಂದುಂಡು. ಕೋಟ 5 ಗಂಟೆಗೆ ಈ ಉತ್ತರ ರಾಮಕಥನ ಮುಕ್ತಾಯ ಮಲ್ತಿದ್ದು ಬಕ್ಕ ಮಂಗಲ ಭಜನೆ ಆದ ಮಂಗಳಾರತಿ ಬಕ್ಕ ಮುಕ್ತಾಯ ಅಲ್ತರ ಬಕ್ಕ ಭಾನುವಾರ ದಿನದಾನಿ ಕ್ರಮ ಪ್ರಕಾರ ಉಷಾ ಕಾಲಡು ಎಂಕಲು ಉತ್ತರ ಪೂಜೆ ಮಲ್ತದ್ದು ಅಲ್ತರ ಬಕ್ಕ ಕೆಲವೇ ಪ್ರಸಿದ್ಧ ಭಜನೆ ಮಂಡಳಿಯಲ್ಲಿತ್ತದು ಎಂಕಲ ಭಜನೆ ಕಾರ್ಯಕ್ರಮ ಮಲ್ತಿತ್ತ ಅಲ್ತರ ಬಕ್ಕ ದೇವಿಯರನ ಸನ್ನಿಧಾನಡು ಮಂಗಳಾರತಿ ಅಂಚನೆ ಮುಕ್ತಾಯ ಭಜನೆ ಆದ ಬಕ್ಕ ಅನ್ನ ಸಂತರ್ಮ ಕಾರ್ಯಕ್ರಮ ಎಂಕಲ ಚಾಲು ಮಲ್ತಿತ್ತ. ಐಟು ಸಾಧಾರಣ 2,500 ಜನ ಮಟ್ಟ ಬರೆದು ದೇವಿಯರ ಮಹಾಪ್ರಸಾದ ಸ್ವೀಕಾರ ಮಲ್ತು ಪುನೀತರಾಯರು. ಈ ಸಂದರ್ಭಡು ಎಂಕಲು ಇಂಥ ದಿನಟ್ಟು ಶುಭ ದಿನಟ್ಟು ಸರ್ವ ಭಕ್ತರಿಗಳ ಅಕಲ ವಾವಂಜಿ ವಾಚಿದ ಸದ್ಯ ಇತ್ತನಲ್ಲ ಅವೇನು ದೇವರು ಈಡೇರಿಸಿಕೊರೋದು ಅಂಚಿನ ವಾವಂಜಿ ಕಷ್ಟ ಇತ್ತನಲ್ಲ ಅವೇನು ತಟ್ಟುಪಾರ ಮಲ್ತುಕೊರೋದು ಅಕಲ ಜೀವನ ಸುಖಮಯ ಆಪಿನಂಚ ಅವಡು ಪಂದ ಎಂಕಲು ಶ್ರೀ ಮಧ್ವರದ ಮಂಡಳಿ ಪರವದು ಪರಮಜ್ಯೋತಿ ಸ್ವರೂಪಿಯಾನ ಲಕ್ಷ್ಮೀನಾರಾಯಣ ದೇವರ ಪ್ರಾರ್ಥನೆ ಮಲ್ಪ. ಶ್ರೀಮದ್ ಭಾರತ ಮಂಡಳಿಯು ಕಳೆದ 145 ವರ್ಷಗಳಿಂದ ಜನರಲ್ಲಿ ಪರಮಾತ್ಮನ ಮೇಲೆ ಭಕ್ತಿ ನಿಷ್ಠೆಯನ್ನು ನೆಲೆಗೊಳಿಸಲು ಪುಣ್ಯ ಗ್ರಂಥ ವಾಚನವನ್ನು ಮಾಡುತ್ತಾ ಬಂದಿದೆ. ಈ ವರ್ಷ 10/6/2023 ನಾರಾಯಣ ಕವಿ ವಿರಚಿತ ಉತ್ತರ ರಾಮಕಥಾ ಎಂಬ ಪುಣ್ಯ ಗ್ರಂಥದ ಪಾರಾಯಣ ಆರಂಭಿಸಿದ್ದು, ಅದರ ಸಮಾಪ್ತಿ ಮಂಗಳೋತ್ಸವ 17/2/2024 ಸಮಾಪ್ತಿಗೊಂಡಿತು ಹಾಗೂ ವಾರ್ಷಿಕ ಮಂಗಳೋತ್ಸವ ತಾರೀಖ್ 18 ಜರುಗಿತು. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.